ಹಿಂದೆನೇ ಹೋಗಿ ನಮಗೆ ಈ ರೀತಿ ಫೋನ್ ಕರೆಗಳು ಬರ್ತಾ ಇದ್ದಾವೆ, ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಪೊಲೀಸ್ ಇಲಾಖೆ ಹೇಳಿದಾಗ ಇದು ನೇಹಾ ಹಿರೇಮಠಳ ಹತ್ಯೆಯ ಗಾಳಿಯಲ್ಲಿ ಇದು ಹರಡ್ತಾ ಇದೆ, ಇದರ ಬಗ್ಗೆ ನೀವು ಮೂಢನಂಬಿಕೆ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಈ ಹುಡುಗಿಗೆ ಹೇಳಿ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಒಳಗೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅವತ್ತಿನ ದಿವಸ ಒಂದು ಓದುವ ವಿದ್ಯಾರ್ಥಿನಿ ಶಾಲೆಗೆ ಸ್ಟೇಷನ್ನಿಗೆ ಹೋಗಿ ತನ್ನ ದುಃಖವನ್ನು, ತನ್ನ ನೋವನ್ನು, ತನಗಾಗುತ್ತಿರುವ ಅನ್ಯಾಯವನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಪೊಲೀಸ್ ಇಲಾಖೆಯವರು ಜಾಗೃತರಾಗಿದ್ದರೆ ಬಹುಶಃ ಇವತ್ತು ಆಗಿರುವಂತಹ ದುರಂತವನ್ನು ತಪ್ಪಿಸಬಹುದಾಗಿತ್ತು ಅನ್ನುವಂಥದ್ದು ಎದ್ದು ಕಾಣ್ತದೆ ಅಂತಕ್ಕಂಥದ್ದು. ಪ್ರೇಮ ಪ್ರಕರಣ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ಬಹುಶಃ ಈ ರೀತಿ ಹೀನಾಯವಾಗಿ ಕೊಲೆ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಬಹುಶಃ ನಮ್ಮ ಕರ್ನಾಟಕ ಏನಾಗ್ತಾ ಇದೆ ಅನ್ನುವಂಥ ಭಯದ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಸರ್ಕಾರ ಇಲ್ಲಿ ಕೂಡಲೇ ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದು, ಈ ನಾಡಿನ ನಾಯಕರು ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.